ಕಲಬುರಗಿಯ ಆಳಂದ ಕ್ಷೇತ್ರದ 23ರ ವಿಧಾನಸಭಾ ಚುನಾವಣೆ ವೇಳೆ ವೋಟ್ ಚೋರಿ ಆಯಿತು ಅಂತ ತನಿಖೆಗೆ SIT ಈಗ ಮಾಡಿದ್ರು. ಅವ್ರಿಗೆ ಮುಂದಕ್ಕೆ ಬಂದವರು ತನಿಖೆ ಮಾಡಿ ಕಲಬುರಗಿಲೆಲ್ಲ 5 ಕಡೆ ಈಗ ಏಕಕಾಲಕ್ಕೆ ರೈಡು. ಈಗ 23ರದ್ದು ಈಗ ರೈಡು. ಓಕೆ, ವೆರಿ ಗುಡ್. ಅದೆಲ್ಲೆಲ್ಲೋ ಮಾಡಿದಾರಂತೆ, 5 ಕಡೆ ಎಲ್ಲೋ ಮಾಡಿ ಲ್ಯಾಪ್ಟಾಪು ಕಡ್ತಾ ಎಲ್ಲ ವಶಪಡಿಸ್ಕೊಂಡಿದ್ದಾರೆ. ಎಲ್ಲ ಸಿಕ್ಕಾಗೋಯ್ತು ಎಲ್ಲ. ಆ್ಯಕ್ಚುಲಿ ಯಾರ್ಯಾರು ಚೋರಿ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವರೆಲ್ಲ ಇಟ್ಟಿದ್ರಂತೆ ಅಲ್ಲಲ್ಲೇ. ಇವರು ಇನ್ನೂ ಬಂದಿಲ್ವಲ್ಲ, ಬೇಗ ತೊಗೊಂಡೋಗ್ಲಿ ಅಂತ ಮೋಸ್ಟ್ಲಿ ತೊಗೊಂಡಿರ್ಬೋದು ಇವರು, ಗೊತ್ತಿಲ್ಲ. ರಾಹುಲ್ ಗಾಂಧಿ ಆರೋಪ ಮಾಡಿದ್ದು ಎಲ್ಲರಿಗೂ ಗೊತ್ತು. ಹಿಂದಿ ಹೇರಿಕೆ ವಿರುದ್ಧ ತಮಿಳುನಾಡಿನಲ್ಲಿ ಮತ್ತೊಂದು ಸುತ್ತಿನ ಸಮರ ಆರಂಭ ಆಗಿದೆ. ಹಿಂದಿ ಹೇರಿಕೆಯನ್ನು ಸಂಪೂರ್ಣವಾಗಿ ತಡೆಯುವ ಸಲುವಾಗಿ ವಿಧಾನಸಭೆಯಲ್ಲಿ ಹೊಸ ಮಸೂದೆ ಮಂಡನೆಗೆ ತಯಾರಿ ನಡೆಸಿದೆ. ಈ ಬಿಲ್ ಪ್ರಕಾರ ಹಿಂದಿ ಹೋರ್ಡಿಂಗ್ಸ್, ಬೋರ್ಡ್ಗಳು, ಹಿಂದಿ ಸಿನಿಮಾಗಳು ಹಾಗೂ ಹಿಂದಿ ಹಾಡುಗಳನ್ನು ಕೂಡ ನಿಷೇಧ ಮಾಡಲಾಗುತ್ತೆ. ಈ ಸಂಬಂಧ ಕಾನೂನು ತಜ್ಞರ ಅಭಿಪ್ರಾಯವನ್ನ ಕೇಳಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ನಾವು ಸಂವಿಧಾನಕ್ಕೆ ವಿರುದ್ಧವಾಗಿ ಏನನ್ನೂ ಮಾಡಲ್ಲ ಅಂತ ಡಿಎಂಕೆಯ ನಾಯಕರು ಹೇಳ್ತಾ ಇದ್ದಾರೆ. ಡಿಎಂಕೆ ನಡೆಯನ್ನು ಬಿಜೆಪಿ ಖಂಡಿಸಿ ಇದು ಮೂರ್ಖತನ, ಅಸಂಬದ್ಧ ನಿರ್ಧಾರ, ಭಾಷೆಯನ್ನು ರಾಜಕೀಯ ಸಾಧನವಾಗಿ ಬಳಸಬಾರದು ಅಂತ ಹೇಳಿದ್ದಾರೆ. ಡೆಲ್ಲಿನಲ್ಲಿ ದೀಪಾವಳಿ ಟೈಮಲ್ಲಿ ಹಸಿರು ಪಟಾಕಿನ ಹೊಡೀರಿ ಬೇಕಿದ್ರೆ ಅಂತ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ. ಅಕ್ಟೋಬರ್ 18ರಿಂದ 21ರವರೆಗೆ ಬೆಳಿಗ್ಗೆ 6ರಿಂದ 7 ಗಂಟೆ ಮತ್ತು ರಾತ್ರಿ 8ರಿಂದ 10 ಗಂಟೆವರೆಗೆ ಹೊಡಿಬೇಕು ಅಂತ ಅಂದಿದ್ದಾರೆ. ನಾವು ಸಮತೋಲಿತ ವಿಧಾನವನ್ನು ತೆಗೆದುಕೊಳ್ಬೇಕು, ಪರಿಸರದ ಜೊತೆ ರಾಜಿ ಮಾಡಿಕೊಳ್ಳದೆ ನಾವು ಚೆನ್ನಾಗಿ ಅಂದರೆ ಎರಡನ್ನೂ ಕಂಟ್ರೋಲ್ ಮಾಡ್ಕೊಂಡು ಕರೆಕ್ಟಾಗಿ ಮಾಡ್ಕೋಬೇಕು ಅಂತ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ. ಅದೇನೋ ಹಸಿರು ಪಟಾಕಿ QR ಕೋಡ್ ಎಲ್ಲ ಇರುತ್ತೆ, ಅದನ್ನು ನೋಡಿಕೊಂಡು ಅದನ್ನು ಮಾತ್ರ ಹೊಡೀರಿ, ಬೇರೆದನ್ನೆಲ್ಲ ಮುಟ್ಟಬಾರ್ದು ಅಂತ ಆದೇಶ ಕೊಟ್ಟಿದ್ದಾರೆ. ಬೇರೆ ಕಡೆಯಿಂದ ಹೊಸ ಪಟಾಕಿಗಳು ಯಾವುದು ತರಬೇಡಿ, ಅಂದರೆ ಹಸಿರು ಪಟಾಕಿ ಅಲ್ಲದೆ ಇರೋದನ್ನು ತರಕ್ಕೆ ಹೋಗಬಾರ್ದು, ತಂದರೆ ಸಿಗಾಕೋತೀರಿ ಅಂತೆಲ್ಲ ಹೇಳಿದ್ದಾರೆ. ಮತ್ತು ಪಟಾಕಿ ಆ ರೀತಿ ಯಾರು ಅನಧಿಕೃತವಾಗಿ ಮಾರಾಟ ಮಾಡಿದ್ರೆ ಅವರನ್ನು ಪರವಾನಗಿನೆಲ್ಲ ಅಮಾನತುಗೊಳಿಸ್ಬಿಡ್ಬೇಕು ಅವ್ರಿಗೆ ಅಂತ ಸುಪ್ರೀಂ ಕೋರ್ಟೆಲ್ಲ ಹೇಳಿಬಿಟ್ಟಿದ್ದಾರೆ. ಅದು ಗೊತ್ತಿಲ್ಲ, ಅದೆಲ್ಲ ಎಷ್ಟರ ಮಟ್ಟಿಗೆ ಜಾರಿಗೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಮಾರಾಟ ಇಲ್ಲ. ಮತ್ತು ದೆಹಲಿ NCR ಪ್ರದೇಶದಲ್ಲಿ ಮರುಪರಿಶೀಲನೆಗೆ ಕೋರಿಯಾರಿಯ ರಾಜ್ಯಗಳು, ಸರ್ಕಾರಗಳು, ಸ್ಥಳೀಯ ಸಂಸ್ಥೆಗಳೆಲ್ಲ ಒಂದಷ್ಟು ಕೇಳಿದ್ವು, ನಮ್ಗೆ ದೀಪಾವಳಿ ಒಂಚೂರು ರಿಲ್ಯಾಕ್ಸೇಷನ್ ಬೇಕು ಅಂತ. ಈಗ ಅವರೆಲ್ಲರೂ ಥ್ಯಾಂಕ್ ಯು ಅಂದಿದ್ದಾರೆ. ಥ್ಯಾಂಕ್ ಯು ಓಕೆ, ಬಟ್ ಪಾಲನೆ ಹೆಂಗಾಗತ್ತೋ ಗೊತ್ತಿಲ್ಲ. ಬಿಹಾರ ವಿಧಾನಸಭೆ ಚುನಾವಣೆಗೆ ನಿತೀಶ್ ಜೆಡಿಯು ಮೊದಲ ಪಟ್ಟಿಯನ್ನ 57 ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ನಾಳೆಯಿಂದ ಪ್ರಚಾರ ಕಾರ್ಯವನ್ನು ಕೂಡ ಆರಂಭ ಮಾಡ್ತಾರೆ. ಛೋಟೆ ಸರ್ಕಾರ ಎಂದೇ ಖ್ಯಾತರಾಗಿರುವಂತಹ ಡಾನ್ ಹಾಗೂ ರಾಜಕಾರಣಿ ಅನಂತ್ ಕುಮಾರ್ ಸಿಂಗ್ ಜೆಡಿಯುನಿಂದ ಸ್ಪರ್ಧಿಸಿದ್ದು ಈತನ ಮೇಲೆ 28 ಕ್ರಿಮಿನಲ್ ಕೇಸ್ಗಳಿದೆ ಅಂತ ಅಫಿಡವಿಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. 37.88 ಕೋಟಿಯಷ್ಟು ಸ್ಥಿರ ಮತ್ತು ಚರಾಸ್ತಿಯನ್ನು ಕೂಡ ಅವರು ಘೋಷಣೆ ಮಾಡಿಕೊಂಡಿದ್ದಾರೆ. ಇನ್ನು NDA ಸೀಟು ಹಂಚಿಕೆ ಬಗ್ಗೆ ರಾಷ್ಟ್ರೀಯ ಲೋಕ ಮೋರ್ಚಾ ಮುಖ್ಯಸ್ಥ ರಾಜ್ಯಸಭಾ ಸಂಸದ ಉಪೇಂದ್ರ ಕುಶ್ವಾನ್ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಮಿತ್ ಶಾ ಅವರನ್ನು ಸಂಧಾನ ಮಾಡಿದ್ದಾರಂತೆ. ಆದರೆ ಇಂಡಿ ಒಕ್ಕೂಟದಲ್ಲಿ ಕೆಲವು ನಿರ್ದಿಷ್ಟ ಸ್ಥಾನಗಳಿಗೆ RJD ಮತ್ತು ಕಾಂಗ್ರೆಸ್ ನಡುವೆ ಇನ್ನೂ ಕೂಡ ಒಮ್ಮತ ಮೂಡಿಲ್ಲ. ಆದಾಗ್ಯೂ ರಾಘೋಪುರ ಕ್ಷೇತ್ರದಿಂದ RJDಯ ತೇಜಸ್ವಿ ಯಾದವ್ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಪಕ್ಷ ಸಂಘಟನೆ ದೃಷ್ಟಿಕೋನದಿಂದಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಜನಸುರಾಜ್ ಪಕ್ಷದ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಘೋಷಣೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ಈ ಬಾರಿ ನಿತೀಶ್ ಕುಮಾರ್ಗೆ ಮತ್ತೆ ಸಿಎಂ ಪಟ್ಟ ಸಿಕ್ಕಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ವಿಚಿತ್ರವಾಗಿ ಬಂದಿದೆ ಪ್ರಕರಣ. ಹಿಂದೆ ನಡೆದಿದೆ, ಬಟ್ ಈಗ ಅರೆಸ್ಟ್ ಆಗಿದೆ. ಅನಸ್ಥೀಶಿಯಾ ಕೊಟ್ಟು ವೈದ್ಯೆ ಪತ್ನಿಯನ್ನು ಮರ್ಡರ್ ಮಾಡಿದ್ದಾರೆ ಅಂತ ಈಗ ಆರೋಪ. 6 ತಿಂಗಳ ಹಿಂದೆ ಆಗಿರುವ ಘಟನೆ ಅಂತಿದ್ದಾರೆ. ಆದರೆ ಈಗ ಬೆಳಕಿಗೆ ಬಂದಿದ್ದು ಈಗ. ಕಳೆದ ವರ್ಷ ಮೇ ತಿಂಗಳಲ್ಲೆಲ್ಲೋ ಮದುವೆ ಆಗಿದೆ. ಡಾಕ್ಟರ್ ಕೃತಿಕಾ ರೆಡ್ಡಿ ಮತ್ತು ಡಾಕ್ಟರ್ ಮಹೇಂದ್ರ ರೆಡ್ಡಿ ಇಬ್ಬರೂ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು. ಒಬ್ಬರು ಸರ್ಜನ್ ಅಂತೆ, ಇನ್ನೊಬ್ಬರು ಚರ್ಮರೋಗ ತಜ್ಞರು. ಆ ಮದುವೆ ಆದಮೇಲೆ ಈ ವೈದ್ಯ ಎಂಬ ಮಹಾಪುರುಷರಿಗೆ ಗೊತ್ತಾಯಿತಂತೆ ಪತ್ನಿಗೆ ಅದೇನೋ ಅಜೀರ್ಣ ಮತ್ತು ಗ್ಯಾಸ್ಟ್ರಿಕ್ಕು, ಲೋ ಶುಗರ್ ಇದೆ ಅಂತ. ಇರ್ಬೋದು, ಅದೆಲ್ಲವೂ ಅವನಿಗೂ ಬರಲ್ಲ ಅಂತ ಯಾರು ಹೇಳಿದ್ದು? ಇನ್ನೊಂದು 5-6 ವರ್ಷಕ್ಕೆ ಅವನಿಗೂ ಬರ್ತಿತ್ತೋ ಏನಪ್ಪ, ಈಗಲೂ ಬರ್ಬೋದು, ಗೊತ್ತಿಲ್ಲ. ಆದರೆ ಇದನ್ನು ಮುಚ್ಚಿಟ್ಟು ನನಗೆ ಮದುವೆ ಮಾಡಿಬಿಟ್ಟಿದ್ದಾರೆ ಅಂತ ಅವನು ಕೋಪ ಮಾಡಿಕೊಂಡು, ಡಾಕ್ಟರ್ ಗಿರಿ ಓದಿದ್ದ ಮಹಾಬುದ್ಧಿವಂತ ಇವನು, ಕೋಪ ಮಾಡಿಕೊಂಡು ಗ್ಯಾಸ್ಟ್ರಿಕ್ಸ್ಗೆ ಚಿಕಿತ್ಸೆ ಕೊಡ್ತೀನಿ ಅನ್ನೋ ನೆಪದಲ್ಲಿ ಅನಸ್ತೇಷಿಯಾ ಕೊಟ್ಬಿಟ್ಟಿದ್ದಾನೆ. ಕೊಲೆ ಆಗಿಬಿಟ್ಟಿದೆ. ನಂತರ ತಾನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಟ್ರೀಟ್ಮೆಂಟ್ ಮಾಡೋಕ್ಕೆಲ್ಲ ಆಗಿಲ್ಲ, ಅವರು ಡೆಡ್ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಆದರೆ ಈ ಬಾಡಿಯನ್ನು ಪೋಸ್ಟ್ಮಾರ್ಟಕ್ಕೆ ಕಳಿಸಿದ ಮೇಲೆ FSLನಲ್ಲಿ ಯಾಕೋ ಡೌಟ್ ಬರ್ತಿದೆಯಲ್ಲ ಅಂತ ವಿಸೇರಾ ಚೆಕ್ ಮಾಡಿದಾಗ ಅದರಲ್ಲಿ ಅನಸ್ತೇಷಿಯಾ ಕಾಂಪೋನೆಂಟ್ ಸಿಗಾಕೊಂಡಾಗ ಡೌಟ್ ಬಂದು ಪೊಲೀಸ್ನವರು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ಆತನನ್ನು ಈಗ
ಅರೆಸ್ಟ್ ಮಾಡಿದ್ದಾರೆ, ಯಾರು ವೈದ್ಯನನ್ನು. ಭಾಳ ನೋವು ಅಂತಂದರೆ ಯಾರಿಗೇ ಆಗಲಿ, ಆ ಹೆಣ್ಣು ಮಗಳ ತಂದೆ ಮನೆ ಅಂದರೆ ಮಾವನ ಮನೆಯಲ್ಲೇ ಈ ಕೃತ್ಯವನ್ನು ಆತ ಮಾಡಿದ್ದಾನೆ. ಬಿಟ್ಬಿಡ್ಬೋದಾಗಿತ್ತು, ಬೇಡ ಅನಿಸಿದ್ರೆ. ಅವನಂಥ ದೊಡ್ಡ ಮನುಷ್ಯ ಆಗಿದ್ದಿದ್ರೆ, ಅವನೆಂಥ ಡಾಕ್ಟ್ರ್, ಅವನು ಯೂಸ್ಲೆಸ್ ಫೆಲೋ. ಈಗ ಆ ಹೆಣ್ಣು ಮಗಳು ಅಂದರೆ ಯಾರು ಮೃತಪಟ್ಟಿದ್ದಾರೆ, ಆಕೆ ತಂದೆ ಪೋಷಕರು ಒಂದು 4 ಕೋಟಿ ರೂಪಾಯಿದೊಂದು ಆಸ್ತಿ ಮನೆ ಇದೆಯಂತೆ. ಅದನ್ನು ಇಸ್ಕಾನ್ಗೇನು ದಾನಕ್ಕೆ ಬರೆದು ಬಿಟ್ಟಿದ್ದಾರಂತೆ ಈ ನೋವಲ್ಲಿ. ಅದು ಅವ್ರಿಗೆ ಬಿಟ್ಟಿತ್ತು. ಸೆಲ್ ರಿಪೋರ್ಟ್ ಪ್ರಕಾರ ಯಾರು ಸತ್ತಿದ್ರು ಆ ವ್ಯಕ್ತಿಗೆ ಎಕ್ಸೆಸ್ ಡೋಸಲ್ಲಿ ಪ್ರೊಫೋಫೋಲ್ ಅಂತ ಸೆಡೆಟಿವ್ ಅಂತ ಎನೆಸ್ಥೆಸಿಯಲ್ಲಿ ಯೂಸ್ ಮಾಡ್ತೀವಿ, ಅದರದ್ದು ಪ್ರಪೋರ್ಷನ್ ತುಂಬ ಜಾಸ್ತಿ ಇತ್ತು. ಆಧಾರದ ಮೇಲೆ ಕೇಸ್ UDR ಇಂದ ಮರ್ಡರ್ ಕೇಸ್ಗೆ ಟರ್ನ್ ಆಗಿದೆ. ಗಂಡ ಉಡುಪಿಯಿಂದ ನಿನ್ನೆ ಅರೆಸ್ಟ್ ಮಾಡಿ ಮುಂದಿನ ತನಿಖೆ ಮುಂದುವರೆದಿದೆ. ಮಗಳು ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಅಜೀರ್ಣ ಇದೆ ಅಂತ ಹೇಳಿದಾಳೆ. ಅದಕ್ಕೆ ಏನು ಹೇಳಿದಾನಂದರೆ, ಇಲ್ಲ ನೀನು IV ಹಾಕ್ಕೊಬೇಕು, IVL ಮೆಡಿಸಿನ್ ಕೊಟ್ಟರೆ ಮಾತ್ರನೇ ಇದು ವಾಸಿ ಆಗೋದು, ಟ್ಯಾಬ್ಲೆಟ್ ಕೊಟ್ಟರೆ ವಾಸಿ ಆಗಲ್ಲ ಅಂತೇಳಿ ಕನ್ವಿನ್ಸ್ ಮಾಡಿದ್ದಾನೆ. ಅವ್ರ ಮನೆಯಲ್ಲೇ ಕಾಲಿಗೆ ಗ್ಲೂಕೋಸ್ ಹಾಕಿದ್ದಾನೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಧರ್ಮಸ್ಥಳದ ಸಂಬಂಧ ಕುಟುಂಬದವರ ವಿರುದ್ಧ ಮಾನಹಾನಿ ವಿಡಿಯೋಗಳನ್ನು ಮಾಡಿದ್ದ ಯೂಟ್ಯೂಬರ್ ಯಾರು ಸಮೀರ್ ಸೇರಿದಂತೆ 3 ಯೂಟ್ಯೂಬರ್ಗಳಿಗೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಬಿಸಿ ಮುಟ್ಟಿಸಿ ಹೇಳಿದೆ, 3 ದಿನದೊಳಗಡೆ ವಿಡಿಯೋನ ಡಿಲೀಟ್ ಮಾಡಬೇಕು ಅಂತ. ಯಾರೋ ಕುಂಟ್ಲಾ ರ್ಯಾಂಪೇಜ್ ಅಂತ, ಅಜಯ್ ಅಂಜ್, ಇನ್ಯಾರೋ ಶ್ರೀನಾಥ್ ಶೆಟ್ಟಿ, ಯಾರೋ ಗಿರೀಶ್ ಮಟ್ಟಣ್ಣನವರ್, ಅವರೆಲ್ಲರಿಗೂ ಹೇಳಿದೆ, ಅಥವಾ ಅವ್ರಿಗೆ ಸಂಬಂಧಪಟ್ಟವ್ರಿಗೆ. ಶಾಶ್ವತ ನಿರ್ಬಂಧ ಹೇರಬೇಕು ಇವ್ರ ಮೇಲೆಲ್ಲ ಅಂತ ಅವ್ರು ದಾವೆ ಹಾಕಿದ್ರು. ಬಟ್ ಈಗ ಅದೆಲ್ಲ ಆಗಿದೆ, ಬಟ್ ಕಿತಾಕಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಅದು ಏನು ಮಾಡ್ತಾರೋ ಏನೋ. ಕಿತಾಕಿದ್ರೆ ಏನು ಪ್ರಯೋಜನ, ಈಗ ಎಲ್ಲ ಆಗೋಯ್ತಲ್ಲ. ಏನೋ ಕಿತಾಕಿದ್ದಾರೆ, ಅವ್ರು ಕಿತ್ತಾಕ್ತಾರೆ, ಕಿತ್ತಾಕದೇ ಇದ್ದರೆ ಅನುಭವಿಸ್ತಾರೆ. ಈಗ ಅನುಭವಿಸಿರೋದು ಸಾಲದೇ ಇದ್ದರೆ. ಅನುದಾನ ತಾರತಮ್ಯ ಖಂಡಿಸಿ ಹೈಕೋರ್ಟ್ ಮೆಟ್ಟಿಲಿರುವ ಜೆಡಿಎಸ್ ಶಾಸಕ ವೆಂಕಟಶಿವಾರೆಡ್ಡಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನನ್ನ 42 ವರ್ಷದಿಂದ ರಾಜಕೀಯದಲ್ಲಿ ಈ ರೀತಿ ತಾರತಮ್ಯವನ್ನು ನಾನು ನೋಡೇ ಇಲ್ಲ. ನನ್ನ ಕ್ಷೇತ್ರಕ್ಕೆ ಅನುದಾನ ಅಂತೂ ಬಂದೇ ಇಲ್ಲ. ನಾನು ದಾರಿ ತೋರಿಸಿದ್ದೀನಿ. ಅನೇಕ ಶಾಸಕರು ಕರೆ ಮಾಡಿ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿಕೊಂಡ್ರು. ಈ ನಡುವೆ ಸಿಎಂ ಕೂಡ ಇದಕ್ಕೆ ಉತ್ತರಿಸಿ, ಬಿಜೆಪಿ ಜೆಡಿಎಸ್ ಅಧಿಕಾರದಲ್ಲಿದ್ದಾಗ ನಮ್ಮ ಶಾಸಕರಿಗೆ ಏನು ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ, ಆದರೆ ನಾನು ತಾರತಮ್ಯ ಮಾಡಲ್ಲ ಅಂತ ಹೇಳಿದ್ದಾರೆ. 42 ವರ್ಷದಿಂದ 43 ವರ್ಷದಿಂದ ಅಸೆಂಬ್ಲಿಯಲ್ಲಿ ಇದ್ದೇನೆ. ಇಂಥ ಒಂದು ಸಂದರ್ಭ ನಾನು ಎಂದೂ ಕಂಡಿರಲಿಲ್ಲ. ನಾವು 2.5 ವರ್ಷ ಆಯ್ತು ಈ ಅಸೆಂಬ್ಲಿಗೆ ಬಂದು. ಈ ಸರ್ಕಾರ ನಾವು ಇದುವರೆಗೂ ಅನುದಾನವನ್ನು ನೋಡೇ ಇಲ್ಲ. ಅವ್ರ ಪಾರ್ಟಿಯವರಿಗೆಲ್ಲ 25 ಕೋಟಿ ರಿಲೀಸ್ ಮಾಡಿದ್ರು ಕಳೆದ 2 ವರ್ಷದಲ್ಲಿ. ಮುನ್ಸಿಪಾಲಿಟಿದು ಅಷ್ಟೇ 15 ಕೋಟಿ ಬರಬೇಕು ನಮಗೆ, 1 ನಯಾ ಪೈಸೆ ರಿಲೀಸ್ ಮಾಡಿಲ್ಲ. ನಾವು ತಾರತಮ್ಯ ಅವ್ರು ಮಾಡಿದ್ರಲ್ಲ, ಈ JDS ನಲ್ಲಿ ಇದ್ರಲ್ಲ, ಅವರು ನಮ್ಮ MLAಗಳಿಗೆಲ್ಲ ಅನುದಾನ ಕೊಟ್ಟಿದ್ರ. ರಿಪೀಟ್ ಮಾಡಬೇಕು ಅಂತೆಲ್ಲ, ಕರ್ನಾಟಕ ಸರ್ವತೋಮುಖವಾಗಿ ಮಾಡಬೇಕು. ಅವ್ರಿಗೂ ಕೊಡ್ತೀವಿ, ಇವ್ರಿಗೂ ಕೊಡ್ತೀವಿ. ಮಹದೇಶ್ವರ ವನ್ಯಧಾಮದಲ್ಲಿ ಮಲೆ ಮಹದೇಶ್ವರದಲ್ಲಿ ದೈತ್ಯ ಹುಲಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಯಾರು ಚಂದು ಮತ್ತು ತಲೆಮರೆಸ್ಕೊಂಡಿದ್ದ ಯಾರೊಬ್ಬ ಅಭಿಷೇಕ್ ಅಂತ, ಅವರಿಬ್ಬರನ್ನ ಬಂಧಿಸಿದ್ದಾರೆ. ಇವತ್ತು ತನಿಖಾಧಿಕಾರಿಗಳಲ್ಲಿ ಹೋಗಿದ್ದರು. ಎಲ್ಲರೂ 30 ವರ್ಷ ಕಡಿಮೆ ಇರುವ ಆರೋಪಿಗಳಾಗಿದ್ದರಿಂದ ಅವರು ಊರಿನಲ್ಲಿ ಹೇಳಿದ್ರಂತೆ, ನೀವೆಲ್ಲ ಬುದ್ಧಿ ಹೇಳಬೇಕಿತ್ತಲ್ವಾ ಅಂತ. ಅದಕ್ಕೆ ಊರಿನವರೆಲ್ಲ ಕೈ ಮುಗಿದು ನಮಗೆ ಗೊತ್ತಾಗಿಲ್ಲ ಅಂತನೋ ಅಥವಾ ನಮಗೆ ಗಮನಕ್ಕೆ ಬರಲಿಲ್ಲ ಅಂತನೋ ಏನೋ ಹೇಳಿದ್ದಾರೆ. ಇನ್ನೊಂದು ಕಡೆ ಬೆಳಗಿರಿರಂಗನ ಬೆಟ್ಟದಲ್ಲಿ 3 ಮರಿಗಳಿಗೆ ಜನ್ಮ ಕೊಟ್ಟಿದೆ ತಾಯಿ ಹುಲಿ. ನಂತರ ಕಣ್ಮರೆ ಆಗಿಬಿಟ್ಟಿದೆ. ಈಗ ಹುಲಿನ ತಾಯಿನ ಹುಡುಕ್ತಿದ್ದಾರೆ. ಆಕ್ಸಿಡೆಂಟಲ್ ಆಗಿದ್ದರೆ ತಾಯಿ ಬಂದು ಕರ್ಕೊಳ್ಳುತ್ತೆ, ಇಲ್ಲದಿದ್ದರೆ ಕಷ್ಟ. ಒಂದು ವೇಳೆ ತಾಯಿ ಸಿಕ್ಕದೇ ಹೋಗ್ಬಿಟ್ರೆ 3 ಮರಿಗಳನ್ನು ಕರ್ಕೊಂಬಂದು ಬೆಕ್ಕಿನ ಥರ ಸಾಕಬೇಕಷ್ಟೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೊಪ್ಪಳ ತಾಲೂಕಿನ ಮತ್ತಗಲ ಗ್ರಾಮಕ್ಕೆ ಇವತ್ತು ಭೇಟಿ ಕೊಟ್ಟರು. ಕೃಷಿ ಸಂಸ್ಕರಣಾ ಘಟಕ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರದ ಉದ್ಘಾಟನೆ ಮಾಡಿದರು. ಪ್ರಧಾನಿ ಅವರ ವೋಕಲ್ ಫಾರ್ ಲೋಕಲ್ ಇದು ಒಂದು ಉತ್ತಮ ನಿದರ್ಶನವಾಗಿದೆ ಅಂತ ಹೇಳಿದರು. ಬಳಿಕ ಐತಿಹಾಸಿಕ ಹಂಪಿಗೂ ಕೂಡ ಭೇಟಿ ಕೊಟ್ಟರು. ವಿರೂಪಾಕ್ಷೇಶ್ವರನ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದರು. ಬಳಿಕ ಮಾತನಾಡಿ, ನನಗೆ ಬಹಳ ಜನ ಹಂಪಿಗೆ ಹೋಗಿ ಅಂತ ಹೇಳ್ತಿದ್ರು, ಈಗ ಅವಕಾಶ ಸಿಕ್ತು ಬಂದಿದ್ದೀನಿ. ಸಂಸ್ಕೃತಿ, ಕಲೆ ಈ ನಾಡಿನ ಪರಂಪರೆಯ ಪ್ರತೀಕವಾಗಿದೆ ಅಂತ ಬಣ್ಣಿಸಿದರು. ಬಾಲಿವುಡ್ನ ಖ್ಯಾತ ನಟ, ಜನಪ್ರಿಯ ಧಾರಾವಾಹಿ ಮಹಾಭಾರತದ ಕರ್ಣನ ಪಾತ್ರಧಾರಿ ನಟ ಪಂಕಜ್ ಧೀರ್, ಓಕೆ 68 ವರ್ಷ ಅವರು ಸಾವನ್ನಪ್ಪಿದ್ದಾರೆ. ಹಲವು ವರ್ಷದಿಂದ ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲ್ತಾ ಇದ್ದರು.
ಇತ್ತೀಚೆಗೆ ಶಸ್ತ್ರಚಿಕಿತ್ಸೆನೂ ಆಗಿತ್ತು, ಬಟ್ ಅದು ಯಾವುದೂ ಫಲ ಕೊಟ್ಟಿಲ್ಲ. B.R. ಚೋಪ್ರಾ ನಿರ್ದೇಶನದ ಮಹಾಭಾರತ ಎಲ್ಲರಿಗೂ ಗೊತ್ತು, ಮತ್ತು ಅವ್ರು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಅವ್ರ ಪಾತ್ರ ಎಲ್ಲರಿಗೂ ಜ್ಞಾಪಕ ಬಂದುಬಿಡುತ್ತೆ. 24ರಲ್ಲಿ ಪ್ರಸಾರವಾಗಿದ್ದ ಧ್ರುವತಾರ್, ಪಂಕಜ್ ಅವ್ರು ನಟಿಸಿದ ಕೊನೆಯ ಧಾರಾವಾಹಿ. ಅವರು ಹಿಂದಿ, ತೆಲುಗು, ಕನ್ನಡ ಎಲ್ಲ ಅದರಲ್ಲ ಹಲವಾರು ಭಾಷೆಗಳ ಚಿತ್ರಗಳಲ್ಲೂ ನಟಿಸಿದ್ದಾರೆ. ವಿಶೇಷ ಅಂದರೆ ವಿಷ್ಣುವರ್ಧನ್ ಜೊತೆನೂ 2-3 ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ.